ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ. ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಆಚಾರ ವಿಚಾರ ನಮ್ಮ ಇರತಕ್ಕಂಥ ಪದ್ಧತಿಗಳಲ್ಲಿ ತುಂಬ ಹಳೆಯದಾಗಿ ನಾವೆಲ್ಲರೂ ಕೇಳಿರ್ತಕ್ಕಂಥದ್ದು, ಆದರೂ ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದು, ಆದರೂ ಕೇಳಿರ್ತಕ್ಕಂಥದ್ದು, ಅದರಿಂದ ಸಾಕಷ್ಟು ಉಪಯೋಗ ಆಗಿರ್ತಕ್ಕಂಥದ್ದು, ನಂಬಿಕೆಯಿಂದ ಅದು ನಮಗೆ ರಿಸಲ್ಟ್ ಕೊಟ್ಟಿರ್ತಕ್ಕಂಥದ್ದೇ ಉಡದಾರ. ನಾವೆಲ್ಲರೂ ಉಡುದಾರ ವಿಷಯದಲ್ಲಿ ಕೇಳಿರ್ತೀವಿ. ಪ್ರತಿಯೊಬ್ಬರೂ ಕೂಡ ಬಹುಶಃ ಭಾರತ ದೇಶದಲ್ಲಿ ಎಲ್ಲ ಕಡೆ ಕೂಡ ಈ ಉಡುದಾರದ ವಿಶೇಷತೆ ಇದ್ದೇ ಇದೆ. ಮಕ್ಕಳು ಹುಟ್ಟಿದಾಗ ಕಪ್ಪು ಉಡುದಾರ ಏನು ನಡು ಕಟ್ಟತಕ್ಕಂಥದ್ದು, ಕೈ ಕಟ್ಟತಕ್ಕಂಥದ್ದು, ಕಾಲಿಗೆ ಕಟ್ಟತಕ್ಕಂಥದ್ದು, ಹೆಣ್ಣುಮಕ್ಕಳು ಗಂಡು ಮಕ್ಕಳು ಅಂತಕ್ಕಂಥ ಭೇದ ಭಾವನೆ ಇಲ್ಲದೆ ಉಡುದಾರ ಕಟ್ಟತಕ್ಕಂಥದ್ದು ನೋಡಿದ್ದೀವಿ. ಕೆಲವು ವರ್ಷಗಳಾದಮೇಲೆ ಆ ಹೆಣ್ಣು ಮಕ್ಕಳಿಗೆ ಉಡುದಾರ ಕಟ್ಟಕ್ಕೆ ಹೋಗೋದಿಲ್ಲ, ಆದರೆ ಗಂಡು ಮಕ್ಕಳಿಗೆ ಅದೇ ಕಂಟಿನ್ಯೂ ಮಾಡ್ಕೊಂಡು ಬರ್ತೀವಿ. ಇದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು, ಇದರಿಂದ ಆಗ್ತಕ್ಕಂಥ ನಮಗೇನು ಲಾಭಗಳೇನು ಅಂತ ನೋಡಿದಾಗ ನಮ್ಮ ಹಿರಿಯರು, ಋಷಿಮುನಿಗಳು, ಪೂರ್ವಿಕರು ಇವೆಲ್ಲವೂ ಕೂಡ ವೈಜ್ಞಾನಿಕವಾಗಲೂ ಕೂಡ ಇದು ಸತ್ಯ ಆಗಿರ್ತಕ್ಕಂಥದ್ದು. ಉಡುದಾರ ಅದರಲ್ಲಿ ಕೆಂಪು ದಾರ ಇರುತ್ತೆ, ಕಪ್ಪು ದಾರ ಇರುತ್ತೆ, ಹಾಗೆ ಚಿನ್ನದ ಉಡುದಾರ ಅನುಕೂಲಕ್ಕೆ ತಕ್ಕ ಹಾಗೆ, ಬೆಳ್ಳಿಯ ಉಡುದಾರ, ತಾಮ್ರದ ಉಡುದಾರ, ಕಪ್ಪು ದಾರದ ಉಡುದಾರ ಕೂಡ ಇರುತ್ತೆ. ಈ ಉಡುದಾರದಿಂದ ಏನಾಗುತ್ತೆ, ದೃಷ್ಟಿ ದೂರ ಆಗುತ್ತೆ. ಕೆಲವರು ದೃಷ್ಟಿ ಏನು ಅಂದರೆ ಮಕ್ಕಳು ನೋಡಿದ ತಕ್ಷಣ ಆ ಉಡುದಾರ ನೋಡೋಕೆ ಹೋದಾಗ, ಕೆನ್ನೆಯಲ್ಲಿ ಕಪ್ಪು ಮಚ್ಚೆ ನೋಡಿದಾಗ ತಕ್ಷಣ ಏನಾಗುತ್ತೆ, ಆ ದೃಷ್ಟಿ ಕೂಡ ದೂರ ಆಗ್ತಕ್ಕಂಥದ್ದು, ಆ ಮಗುವಿಗೆ ಶಕ್ತಿ ಎನರ್ಜಿ ಕೊಡ್ತಕ್ಕಂಥದ್ದು, ಶಕ್ತಿ ತುಂಬಿಸ್ತಕ್ಕಂಥದ್ದು, ಭಗವಂತನ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು. ಸಾಮಾನ್ಯವಾಗಿ ಗಂಡಸರೇ ಉಡುದಾರ, ದೊಡ್ಡವರಾದರೂ ಸಹ ನಾವೆಲ್ಲೋ ಹೇಳುತ್ತೆ ಶಾಸ್ತ್ರ, ಉಸಿರು ಸ್ಟಾರ್ಟ್ ಆದಾಗ, ಉಸಿರು ಪ್ರಾರಂಭ ಆಗಿ ಉಸಿರು ನಿಲ್ಲೋ ತನಕ ಉಡುದಾರ ಇಟ್ಕೊಂಡಿರೋ ವ್ಯಕ್ತಿಗೆ ಸಾಕಷ್ಟು ಕೆಟ್ಟ ದೃಷ್ಟಿ ಇರೋದಿಲ್ಲ, ಕೆಟ್ಟ ಶಕ್ತಿಗಳ ಪ್ರಭಾವ ಕೂಡ ಇರೋದಿಲ್ಲ ಅಂತ ಕೂಡ ಹೇಳ್ತೀವಿ. ಉಡುದಾರವನ್ನು ಸಾಮಾನ್ಯವಾಗಿ ಮಕ್ಕಳಿಗೆ ಕಟ್ಟಿದ್ರೆ ಬೆಳವಣಿಗೆ ಚೆನ್ನಾಗಾಗುತ್ತೆ, ದೇಹ ಪುಷ್ಟಿ ಚೆನ್ನಾಗಾಗತ್ತೆ, ಒಂದು ಧನಾತ್ಮಕ ಶಕ್ತಿಗಳು ಕೂಡ ಬರ್ತಕ್ಕಂಥದ್ದು ಕೂಡ ಇರುತ್ತೆ. ಅದರೊಂದಿಗೆ ಏನು ಅಂತ ಹೇಳಿದ್ರೆ, ಆ ಉಡುದಾರ ಹಿಂದೆ ಕಾಲದಲ್ಲಿ ಒಂದು ಪದ್ಧತಿ ಇತ್ತು, ಉಡುದಾರ ಇಲ್ಲದೆ ಬಾಗಿಲು ದಾಟಿಸ್ತಾ ಇರಲಿಲ್ಲ, ಮಕ್ಕಳಿಗೆ ಏನಾಗ್ಬಿಡುತ್ತೋ, ಯಾವ ಕೆಟ್ಟ ದೃಷ್ಟಿ ಬರುತ್ತೋ ಅಂತ. ಹಾಗಾಗಿ ಅಂತಹ ಕಾಲ ಕೂಡ ಒಂದು ಕಾಲ ಇತ್ತು. ಇವತ್ತಿನ ದಿವಸ ಉಡುದಾರ ಇಲ್ಲದೆ ಎಲ್ಲೋ ಸಂಕೋಚ, ನಾಚಿಕೆ, ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ರಕ್ತನಾಳಗಳಲ್ಲಿ ಒಂದು ನಮಗೆ ಶಕ್ತಿ, ರಕ್ತ ಸಂಚಲನ ಚೆನ್ನಾಗಾಗುತ್ತೆ, ಮಾನಸಿಕ ಒಂದು ದೃಷ್ಟಿಕೋನಗಳು ಚೆನ್ನಾಗಿರುತ್ತೆ. ಹಾಗೆ ಜೊತೆಗೇನು ಅಂತ ಹೇಳಿದ್ರೆ ಎದುರುಗಡೆ ವ್ಯಕ್ತಿ ನಮಗೆ ಕೆಟ್ಟದ್ದು ಮಾಡೋಕ್ಕೆ ಬಂದರೂ ಕೂಡ ಉಡುದಾರ ಅದನ್ನು ನಮ್ಮನ್ನು ತಡೀತಕ್ಕಂಥದ್ದು ಇರುತ್ತೆ. ಮಾಟ ಮಂತ್ರಗಳಿರ್ಬೋದು, ದೃಷ್ಟಿಗಳಿರ್ಬೋದು, ಕೆಟ್ಟವಿರೋದು ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಗಂಡಸು ಓಡಾಡ್ತಾ ಇರ್ತಾನೆ, ಹೊರಗಿನ ಜಾಗದಲ್ಲಿ ಓಡಾಡ್ತಾ ಇರ್ತಕ್ಕಂಥ ಗಂಡಸಿಗೆ ಉಡುದಾರ ಅಷ್ಟು ಶಕ್ತಿಯನ್ನು ಕೊಡುತ್ತೆ. ಹಾಗಾಗಿ ಉಡುದಾರದ ಮಹತ್ವ ವಿಶೇಷವಾಗಿದೆ, ಅದನ್ನು ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.